ಸುಬ್ರಹ್ಮಣ್ಯ ನಾಯ್ಡು ಸಲ್ಲಿಸಿದ ಅರ್ಜಿ ವಿಚಾರಣೆಯಿಂದ ನ್ಯಾಯಮೂರ್ತಿ ಕೇಶವನಾರಾಯಣ್ ಹಿಂದೆ ಸರಿದಿದ್ದಾರೆ. ಜಾಮೀನು ಕೋರಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸಲ್ಲಿಸಿದ ಅರ್ಜಿ ವಿಚಾರಣೆಯಿಂದ ನ್ಯಾಯಮೂರ್ತಿ ಕೇಶವನಾರಾಯಣ್ ಹಿಂದೆ ಸರಿದಿದ್ದಾರೆ. ಇದುವರೆಗೂ ನ್ಯಾಯಮೂರ್ತಿ ಅರವಿಂದ್ ಅವರಿದ್ದ ಏಕಸದಸ್ಯ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದಿತ್ತು. ಇವತ್ತು ನ್ಯಾಯಮೂರ್ತಿ ಕೇಶವನಾರಾಯಣ್ ಪೀಠದ ಎದುರು ಅರ್ಜಿ ಬಂತು. ಆದರೆ ಪ್ರಕರಣದ ಮೂರನೇ ಆರೋಪಿ ಶ್ರೀನಿವಾಸ್ ತಂದೆ ವಕೀಲರಾದ ಚಲಪತಿ ಅವರ ಬಳಿ ಕೇಶವನಾರಾಯಣ್ ವಕೀಲಿ ವೃತ್ತಿ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಲು ಹಿಂದೆ ಸರಿದ್ರು. ಯಾವ ಪೀಠದಲ್ಲಿ ವಿಚಾರಣೆ ನಡೆಸಬೇಕು ಅನ್ನುವುದನ್ನು ಮುಖ್ಯ ನ್ಯಾಯಮೂರ್ತಿಗಳು ನಿರ್ಧರಿಸಲಿ ಅಂದ್ರು. ಹೀಗಾಗಿ ಮುಖ್ಯ ನ್ಯಾಯಮೂರ್ತಿಗಳು ನಿರ್ಧರಿಸಿದ ನಂತರ ಕಟ್ಟಾ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ನ್ಯಾಯಮೂರ್ತಿ ಕೇಶವನಾರಾಯಣ್ ಅವರು ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಭವನ ಈ ಒಂದು ಪ್ರಕರಣ 15 ದಿವಸದ ಹಿಂದೆ ಈ ಮಟ್ಟಕ್ಕೆ ಬರಬೇಕಾಗಿತ್ತು. ಯಾಕಂದ್ರೆ ನ್ಯಾಯಮೂರ್ತಿ ಕೇಶವ್ ಕುಮಾರ್ ಅವರು ರಜೆ ಇದ್ದಂತ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಅರವಿಂದ್ ಕುಮಾರ್ ಅವರ ಹತ್ರ ಲಿಸ್ಟ್ ಮಾಡಲಾಗಿತ್ತು. ಆದ್ರೆ ಆಕ್ಚುಲಿ ಬೇಲ್ ಪ್ರಕರಣಗಳು ಬರುವುದೇ ಕೇಶವ್ ಕುಮಾರ್ ಅವರ ಹತ್ರ. ಆದ್ರೆ ಕೇಶವ್ ಕುಮಾರ್ ಹತ್ರ 15 ದಿನ ಅವರು ರಜೆಯಲ್ಲಿದ್ದರಿಂದ ಇದು ಅರವಿಂದ್ ಕುಮಾರ್ ಅವರ ಬಳಿ ಬಂದಿತ್ತು. ಇಂದು ಕೇಶವ್ ಕುಮಾರ್ ಹತ್ರ ಬಂದಾಗ ಅವ್ರು ಏನಂತ ಹೇಳಿದ್ರು ಅಂದ್ರೆ ಈ ಹಿಂದೆ ನಾನು ಶ್ರೀನಿವಾಸ್ ಅವರ ಚಲಪತಿ ರಾವ್ ಅವ್ರ ಹತ್ರ ನಾನು ಜೂನಿಯರ್ ಆಗಿ ಕೆಲಸ ನಿರ್ವಹಿಸಿದ್ದೆ. ಅಂತಹ ಸಂದರ್ಭದಲ್ಲಿ ಇವರು ನಮ್ಗೆ ಪರಿಚಯಿಸಿದ್ರು. ಹಾಗಾಗಿ ನಾನು ಇವರ ಪ್ರಕರಣವನ್ನ ವಿಚಾರಣೆ ಮಾಡಿದ್ದಾದ್ರೆ ಇದರಿಂದ ಕೆಲವೊಂದು ಅಂಶಗಳು ಪ್ರಭಾವ ಬೀರಬಹುದು ಅನ್ನುವ ಒಂದು ಸಂಶಯದ ಮೇಲೆ ಈ ಒಂದು ಪ್ರಕರಣವನ್ನ ಸಿಜೆಗೆ ರೆಫರ್ ಮಾಡಿದ್ರೆ ಸಿಜೆ ಇದನ್ನ ಪ್ರಕರಣವನ್ನ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಯಾವ ಪೀಠದ ಮುಂದೆ ಬರಬೇಕು ಅನ್ನೋದನ್ನ ಖಾತ್ರಿ ಮಾಡ್ತಾರೆ. ತದನಂತರ ಈ ಪ್ರಕರಣ ವಿಚಾರಣೆಗೆ ಬರಲಿದೆ. ಭಾವನಾ. ಓಕೆ ಮಾರುತಿ, ಧನ್ಯವಾದ ಮಾಹಿತಿಗಾಗಿ.